ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಬೀಡೆಡ್ ಬಾರ್ಡರ್ ಡಿಸೈನ್ನ ಸ್ಯಾರಿಗೆ ಅಥವಾ ದುಪ್ಪಟ್ಟಕ್ಕೆ ಎಲ್ಲ ಹೇಗೆ ಹಾಕೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬೀಡೆಡ್ ಬಾರ್ಡರ್ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡಿಬಿಡೋಣ. ನೋಡಿ, ನಾನಿಲ್ಲಿ 2 ಎಳೆ ಹಾಗೆ ನೋಡಿ ಸೂಜಿಗೆ 2 ಸೂಜಿಗೆ ದಾರನ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ 2 ಸೂಜಿ ಎಂಡೇನಿರುತ್ತೆ ಅದನ್ನು ಹೀಗೆ ಸೇರಿಸಿ ನಾಟ್ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ, ಈ ರೀತಿ ಬೀಡ್ಸ್ನ ತಗೊಂಡಿದ್ದೀನಿ. ಹೀಗೆ ಫಸ್ಟು 4 ಬೀಡ್ಸ್ನ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ 4 ಬೀಡ್ಸ್ ಆಯಿತು. 4 ಬೀಡ್ಸ್ ಆದಮೇಲೆ ಈ ಸೂಜಿ ರೈಟ್ ಸೈಡಲ್ಲಿ ಇಟ್ಕೊಂಡಿರೋ ಸೂಜಿನ ಹೀಗೆ ಈ ಫಸ್ಟ್ ಬೀಡ್ ಏನಿರುತ್ತೆ ಇದ್ರ ಒಳಗಡೆ ಹಾಕ್ಕೋಬೇಕು. ನೋಡಿ ಹೀಗೆ ಬರುತ್ತೆ. ಇದನ್ನು ಹೀಗೆ ಇಟ್ಕೊಂಡು ನೆಕ್ಸ್ಟು ಮತ್ತು ಈ ಲೆಫ್ಟ್ ಸೈಡ್ ಏನು ಸೂಜಿ ಇರುತ್ತಲ್ಲ ಅದರ ಒಳಗಡೆ ಮತ್ತೆ 2 ಬೀಡ್ಸ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ರೈಟ್ ಸೈಡಲ್ಲಿ ಇರೋ ಸೂಜಿಗೆ 1 ಬೀಡ್ಸ್ನ ಹಾಕ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ನೋಡಿ, ಲೆಫ್ಟ್ ಹ್ಯಾಂಡಲ್ಲಿ ಇರೋ ಫಸ್ಟ್ ಬೀಡ್ ಒಳಗಡೆ ನಾನು ರೈಟ್ ಹ್ಯಾಂಡಲ್ಲಿರೋ ಸೂಜಿನ ಹಾಕಿ ತೆಗಿತಾ ಇದ್ದೀನಿ. ಇವಾಗ ನೀಟಾಗಿ ಹೀಗೆ ಎಳ್ಕೋಬೇಕು. ನೋಡಿ ಹೀಗೆ ಬರುತ್ತೆ. ಇವಾಗ ಮತ್ತೆ ಲೆಫ್ಟ್ ಹ್ಯಾಂಡಲ್ಲಿರೋ ಸೂಜಿಗೆ 2 ಬೀಡ್ಸ್ನ ಹಾಕ್ತಾ ಇದ್ದೀನಿ. ಮತ್ತು ರೈಟ್ ಹ್ಯಾಂಡಲ್ಲಿರೋ ಸೂಜಿಗೆ 1 ಬೀಡ್ಸ್. ಇವಾಗ ಲೆಫ್ಟ್ ಹ್ಯಾಂಡಲ್ಲಿರೋ ಫಸ್ಟ್ ಬೀಡ್ ಒಳಗಡೆ ಹೀಗೆ ಸೂಜಿನ ಹಾಕಿ ಹೀಗೆ ದಾರನ ಹೀಗೆ ಎಳ್ಕೋಬೇಕು. ನೋಡಿ ಹೀಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ನೇಯ್ಗೆ ಬಂದ ಹಾಗೆ ಬರ್ತಾ ಇದೆ ಅಲ್ವಾ. ಇವಾಗ ನೋಡಿ, ಲೆಫ್ಟ್ ಹ್ಯಾಂಡಲ್ಲಿರೋ ಸೂಜಿಗೆ 2 ಬೀಡ್ಸ್. ಫಸ್ಟ್ ಮಾತ್ರ ನಾವು 4 ಬೀಡ್ಸ್ನ ಹಾಕ್ಕೋಬೇಕು ಲೆಫ್ಟ್ ಹ್ಯಾಂಡಲ್ಲಿ ಇರೋ ಸೂಜಿಗೆ. ನೆಕ್ಸ್ಟು 3 ಬೀಡ್, 3 ಅಂದರೆ ಲೆಫ್ಟ್ ಹ್ಯಾಂಡಲ್ಲಿರೋ ಸೂಜಿಗೆ 2 ಬೀಡ್ಸು ಮತ್ತು ರೈಟ್ ಹ್ಯಾಂಡಲ್ಲಿರೋ ಸೂಜಿಗೆ 1 ಬೀಡ್. ಹೀಗೆ ಹಾಕಿಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿರೋ ಸೂಜಿಯ ಮೊದಲನೇ ಬೀಡ್ಸ್ ಒಳಗಡೆ ರೈಟ್ ಹ್ಯಾಂಡಲ್ಲಿರೋ ಸೂಜಿ ಬೀಡ್ಸ್ನ ಹಾಕಿ ಹೀಗೆ ಎಳ್ಕೋಬೇಕು. ಸೂಜಿನ ಹಾಕಿ ಹೀಗೆ ಎಳ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡಿ, ಮತ್ತೆ ಅದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಡಿಸೈನ್ ಹಾಕೋದು ತುಂಬ ಸುಲಭ ಫ್ರೆಂಡ್ಸ್, ಮತ್ತು ನೋಡೋದಕ್ಕೆ ಗ್ರ್ಯಾಂಡಾಗಿನೂ ಕಾಣಿಸುತ್ತೆ.
ನೋಡಿ ಇವಾಗ 2 ಬೀಡ್ಸ್ ಹಾಕ್ತಾ ಇದ್ದೀನಿ. ರೈಟ್ ಹ್ಯಾಂಡಲ್ ಇರೋ ಸೂಜಿಗೆ 1 ಬೀಡ್ಸ್. ಇವಾಗ ಲೆಫ್ಟ್ ಹ್ಯಾಂಡಲ್ಲಿರೋ ಸೂಜಿಯ ಮೊದಲನೇ ಬೀಡ್ಸ್ ಅಂದರೆ ಮೊದಲನೇ ಅಂದರೆ ಸೂಜಿಯಿಂದ ಮೊದಲನೇ ಬೀಡ್ಸ್ ಒಳಗಡೆ ಹೀಗೆ ಸೂಜಿನ ಹಾಕಿ ಹೀಗೆ 2 ದಾರನೂ ಹೀಗೆ ಎಳ್ಕೋಬೇಕು. ನೋಡಿ ಇದನ್ನೇ ನಾನು ನೆಕ್ಸ್ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ನಾನು ಇಷ್ಟುದ್ದ ಮಾಡಿದ್ದೀನಿ. ಇವಾಗ 2 ದಾರನ ಹೀಗೆ ಇಟ್ಕೊಂಡು ನಾನು ನಾಟನ್ನು ಹಾಕ್ತಾಯಿದ್ದೀನಿ. ಸೂಜಿನ ತೆಗೆದೆ ಹೀಗೆ ಹತ್ತಿರಕ್ಕೆ ನಾಟ್ ಹಾಕ್ಕೋತಾ ಇದ್ದೀನಿ. 2 ನಾಟನ್ನು ಹಾಕ್ತಾಯಿದ್ದೀನಿ ಹೀಗೆ. ಹೀಗೆ ನಂತರ ಈ ದಾರನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಕಾಣಿಸ್ತಾ ಇದೆ. ಇದನ್ನು ಇವಾಗ ಬಟ್ಟೆಗೆ ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಬಟ್ಟೆನ ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ನಾನು ನೋಡಿ ಹೀಗೆ ಸೂಜಿ ಹಾಕಿಬಿಟ್ಟು ಬಟ್ಟೆಗೆ ಹೀಗೆ ದಾರದ ಒಳಗಡೆ ಸೂಜಿನ ಹಾಕಿ ಹೀಗೆ ನಾಟ್ ಹಾಕ್ಕೋತಾ ಇದ್ದೀನಿ. ಹೀಗೆ ನಾಟ್ ಹಾಕ್ಕೊಳ್ಳೋದ್ರಿಂದ ನಮಗೆ ನಾಟು ಬಿಚ್ಚೋಗಲ್ಲ, ದಾರನೂ ಕಟ್ಟಾಗಲ್ಲ. ಇವಾಗ ನೋಡಿ ಈ ಬೀಡ್ಸ್ ಏನಿರುತ್ತಲ್ಲ, ಫಸ್ಟ್ 1 ಬೀಡ್ಸು ಇದ್ರ ಒಳಗಡೆ ನಾನು ಸೂಜಿನ ತಗೊಳ್ತಾ ಇದ್ದೀನಿ. ನೆಕ್ಸ್ಟು ಈ 4th 1 ಬೀಡ್ಸ್ ಇರುತ್ತಲ್ಲ, ಇದ್ರ ಒಳಗಡೆ ಮತ್ತೆ ಹೀಗೆ ತಗೊಂಡು ಬಟ್ಟೆಗೆ ಒಂದು ಸಾರಿ ಹೀಗೆ ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿ ಬಟ್ಟೆಗೆ ನಾಟ್ ಹಾಕ್ಕೊಂಡು ಮತ್ತೆ ಹೀಗೇನೆ ಅದ್ರ ಒಳಗಡೆನೆ ಸೂಜಿನ ತಗೋಬೇಕು. ಮತ್ತು ಇಲ್ಲಿ ನೋಡಿ ಇವಾಗ ಈ ಮಧ್ಯ ಏನು ಬೀಡ್ ಬಂದಿರತ್ತಲ್ಲ ಅದರ ಒಳಗಡೆಯಿಂದ ಮತ್ತೆ ವಾಪಸ್ ತಗೋಬೇಕು. ಮತ್ತು ಬಟ್ಟೆಗೆ ಒಂದು ಸಾರಿ ಹೀಗೆ ನಾಟ್ ಹಾಕ್ಕೊಂಡು ಹೀಗೆ ಇವಾಗ ಮತ್ತೆ ಅದೇ ಬೀಡಿರತ್ತಲ್ಲ ಅದರ ಒಳಗಡೆ ತಗೊಂಡು ಮತ್ತೆ ಅದರ ಪಕ್ಕದ ಮತ್ತೆ ನೆಕ್ಸ್ಟ್ ಮಧ್ಯ ಬೀಡಿರತ್ತಲ್ಲ ಅದರ ಒಳಗಡೆ ಹೀಗೆ ತಗೋಬೇಕು. ಇದೇ ರೀತಿಯಾಗಿ ಫುಲ್ಲು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಎಂಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕೊನೆಯದಾಗಿ ಇರೋ ಬೀಡ್ಸ್ ಒಳಗಡೆ ಹೀಗೆ ದಾರನ ಹಾಕಿ ನೋಡಿ ಹೀಗೆ ಬಟ್ಟೆಗೆ ಫಸ್ಟ್ ಒಂದು ಸಲ ಲಾಕ್ ಮಾಡಿಕೊಂಡು ನೆಕ್ಸ್ಟು ನೋಡಿ ಹೀಗೆ ಸೂಜಿಗೆ ಒಂದು 2 ರೌಂಡು ಹೀಗೆ ದಾರನ ಸುತ್ತಬಿಟ್ಟು ನೆಕ್ಸ್ಟು ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಬೀಡೆಡ್ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೀರೆಗೆ ಮತ್ತು ದುಪ್ಪಟ್ಟಾದ ಬಾರ್ಡರ್ಗೆ ಹಾಕೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ನಮಗೂ ಸಹ ಖಂಡಿತ ಇಷ್ಟ ಆಗುತ್ತೆ ಈ ಡಿಸೈನ್. ಹಾಕೋದು ತುಂಬಾ ಸುಲಭ. ಫಸ್ಟು ಬೀಡ್ಸ್ನೆಲ್ಲ ನೇಯ್ಗೆ ಥರ ಹಾಕ್ಕೊಬಿಟ್ಟು ನೆಕ್ಸ್ಟು ಸ್ಟಿಚಿಂಗ್ ಮಾಡ್ತಾ ಹೋಗಬೇಕು. ನೋಡಿ ಈ ಭಾಗಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಿಂಭಾಗಕ್ಕೂ ಇಲ್ಲಿ ನೋಡಿ ಗ್ರ್ಯಾಂಡ್ ಆಗಿರೋ ಲುಕ್ ಕಾಣಿಸುತ್ತೆ ಈ ಡಿಸೈನ್. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಹೊಸ ರೀತಿಯ ಬೀಡೆಡ್ ಬಾರ್ಡರ್ ಡಿಸೈನ್ ಹಾಕೋದು ಗೊತ್ತಾಗತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.